ಕೊಚ್ಚೆ ನೀರನ್ನು ರೈತರಿಗೆ ಕುಡಿಸಿ ಈಗ ಅವರಿಗೆ ಇವ್ರಿಗೆ ಅವ್ರ ರೈತರಿಗೆ ಕೊಚ್ಚೆ ನೀರು ಕುಡಿದಿದ್ದು ಇವ್ರಿಗೆ ನೆನಪಿಲ್ಲ. ಈಗ ಇಂಡಸ್ಟ್ರಿ ಮಾಡಿ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಒಳ್ಳೆ ನೀರು ಕುಡಿಸ್ತಾರಂತ. ಹೇಗಿದೆ ನೋಡಿ ರಾಜಕಾರಣಿಗಳ ಸೋಗಲಾಡಿತನ. ಡಿ.ಕೆ. ಶಿವಕುಮಾರ್ ಅವರು ನಾವು ರಾಮನಗರ ಹೋದೋ ಬೆದರಿಕೆ ಹಾಕೋದ್ರು, ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಜೈಕಾರ ಅಂತ ಕೂಕೊಂಬೋದು, ನಾನು ಏನು ಬೇಕೋ ನಾನು ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದಾರೆ ಮೇಡಮ್. ರೈತನ ಇವತ್ತು ಯಾವ ಪರಿಸ್ಥಿತಿಗೆ ತಂದು ನಿಲ್ಸಿದ್ದಾರೆ ಅಂತಂದ್ರೆ, ಸ್ವಾಮಿ ನೀವೇನು ಕೊಡಬೇಡಿ, ನಮ್ಮ ಭೂಮಿ ನಮ್ಗೆ ಉಳಿಸ್ಬಿಡಿ ಸಾಕು, ಇದು ಬಿಟ್ಟರೆ ನೀವು ನಮಗೆ ಮಾಡ್ತಕ್ಕಂಥ ಉಪಕಾರ ಇನ್ಯಾವುದೂ ಇಲ್ಲ ಅನ್ನೋ ಮಟ್ಟಿಗೆ ತಂದಿಟ್ಟಿದ್ದಾರೆ. ಇವರು ನಾವು ದುಡ್ಡು ಕೇಳ್ತಾ ಇದೀವಿ, ಕಾಸು ಕೇಳ್ತಾ ಇದೀವಿ, ಇವರು ಪುಕ್ಸಾಟೆ ಭಾಗ್ಯ ಕೇಳ್ತಾ ಇದೀವಿ ಮೇಡಮ್ ಅವರೇ. ನಾವು ಕಷ್ಟಪಟ್ಟು ದುಡಿತಾ ಇದೀವಿ, ತಿಂತಾ ಇದೀವಿ, ನಮ್ಮಷ್ಟಕ್ಕೆ ನಮ್ಮ ಇಡಕ್ಕೆ ಬಿಟ್ಕೊಳ್ಳಿ ಅಲ್ವಾ ಅವರು. ಈ ಭೂಮಿ ಹೋದ್ರೆ ನಾವ್ ಏನ್ ಮಾಡ್ಕೊಂತೀವಿ ನಾನು ಹೇಳ್ರಿ. ನಾವು ಜೀವನ ಮಾಡೋದು ಇದ್ರಿಂದನೇ. ಬೆಳಗ್ಗೆ ಇದ್ರೆ ನಮ್ಮ ಮನೇಲೊಬ್ಬ ಅಂಗವಿಕಲ ಅವನೇ, ನಾವ್ ಏನ್ ಮಾಡ್ಕೊಂತೀವಿ ನಾನು ಹೇಳ್ರಿ. ನಾವೆಲ್ಲ ಕಿತ್ಕೊಂಡ್ಬಿಟ್ರೆ ಸ್ವಂತ ದುಡಿಮೆಯಿಂದ ಬರ್ತೀವಿ, ಅದು ಹೆಮ್ಮೆ ಪಡ್ತಿದೀವಿ. ಆ ಸ್ವಂತ ದುಡಿಮೆಯನ್ನ ಇವ್ರು ಕಿತ್ಕೊಳ್ತಿದ್ದಾರೆ. ಕಿತ್ಕೊಳಕ್ ಬಿಡಲ್ಲ ಮೇಡಮ್ ನಾವು. ಯಾಕೆಂದ್ರೆ ನಮ್ಮ ತಾತ ನಮ್ಮಪ್ಪನ ಕೊಟ್ಟವನು, ನಮ್ಮಪ್ಪ ನನಗೆ ಕೊಟ್ಟವನು, ನಾನು ನನ್ನ ಮಕ್ಕಳು ಕೊಟ್ಬಿಟ್ಟು ಹೋಗ್ಬೇಕು. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡಕ್ಕೆ ರೆಡಿ ಇಲ್ಲ. ನಮ್ಮ ಜೀವ ಕೊಟ್ಟರು ಭೂಮಿ ಕೊಡೋದಿಲ್ಲ. ನೋಡಿ ಇವರು ಈ ಹೈನುಗಾರಿಕೆ ಮಾಡ್ಕೊಂಡು 4 ಜನರನ್ನ ಸಾಕ್ತಾ ಇದಾರಂತೆ. ಒಂದ್ ವೇಳೆ ನಮ್ಮ ಭೂಮಿಯನ್ನ ಕಿತ್ಕೊಂಡೋಗಿ ಬಂದ್ರೆ ನಾವು ನಿಮ್ಮ ಕಾಲನ್ನ ಮುರಿತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸಿಟ್ಟಲ್ಲಿದ್ದಾರೆ, ಅಷ್ಟು ಆಕ್ರೋಶದಲ್ಲಿದ್ದಾರೆ ಇವರು. ಸ್ನೇಹಿತರೆ, ಬಿಡದಿಯ ಬೈರಮಂಗಲ ಗ್ರಾಮ ಪಂಚಾಯಿತಿ ಮತ್ತು ಕಂಚಕಾರನಹಳ್ಳಿ ಇವೆರಡೂ ಗ್ರಾಮ ಪಂಚಾಯಿತಿ ಸೇರ್ಕೊಂಡ್ರೆ 9,600 ಎಕರೆ ಜಮೀನು ಇದೆಯಲ್ಲ, ಈ ಟೌನ್ಶಿಪ್ಪಿಗೆ ಹೋಗುತ್ತೆ. ಅಂದರೆ 9,600 ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ರೈತರ ಬದುಕು ಹಾಳಾಗ್ತದೆ ಅಂತ. ಇವರು ಭೂಮಿಯನ್ನೇ ನಂಬುದವರು, ಭೂಮಿಯನ್ನೇ ನಂಬಿಕೊಂಡು ತಮ್ಮ ಬದುಕನ್ನು ಕಟ್ಟಿದವರು. ಈಗ ಈ ಟೌನ್ಶಿಪ್ಪಿಗೆ ಭೂಮಿ ಕಿತ್ಕೊಳ್ತಾರೆ. ನಾನು ಇದನ್ನು ಸ್ವಾಧೀನ ಅಂತ ಹೇಳಲ್ಲ, ಕಿತ್ಕೊಳ್ತಾರೆ ಅಂತ ಅನ್ನುವಾಗ ಅವರಿಗೆ ಯಾವ ರೀತಿ ಶಾಕ್ ಆಗಿದೆ, ಆಘಾತ ಆಗಿದೆ ಅಂತ ಅವ್ರ ಹತ್ರನೇ ಕೇಳೋಣ. ಈಗ ಏನಿದು, ಯಾಕೆ ಈ ರೀತಿ ಒಂದು ಸಡನ್ ಆಗಿರೋ ಯೋಜನೆ ಬಂತು? ಇದು ಸಡನ್ ಆಗಿ ಆಯ್ತಾ ಅಥವಾ ಎಷ್ಟು ವರ್ಷದಿಂದ ಇದು ಪ್ರೊಸೆಸ್ ಆಗ್ತದೆ? ಹಿಂದೆ ಕುಮಾರಸ್ವಾಮಿ ಅವರು ಮಾಡಿದ್ರು 2006ರಲ್ಲಿ. ಅವಾಗ ಇದೇ ಥರ ಮಾಡಿಕೊಂಡ್ರು, ನಾವು ಎಲ್ಲ ಹೋಗಿ ಕೇಳ್ಕೊಂಡು ಕುಮಾರಸ್ವಾಮಿ ಅವ್ರು ಕೈ ಬಿಟ್ಟರು. ಆಮೇಲೆ BJP ಸರ್ಕಾರ ಬಂತು, ಅವರು ಕೈ ಬಿಟ್ಟಿದ್ರು. ಈಗ ಏಕಾಏಕಿ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರು ಬಂದು ನಮ್ಗೆ ಯಾರಿಗೂ ಗೊತ್ತಿಲ್ಲದೇ ಏಕಾಏಕಿ ಭೂಮಿ ಸ್ವಾಧೀನಕ್ಕೆ ತೊಗೊಳಕ್ಕೆ ಬಂದವ್ರೆ. ನಾವು ಬಿಡಕ್ಕೆ ರೆಡಿ ಇಲ್ಲ ಮೇಡಮ್. ಈಗ ಈ ಭೂಮಿಯನ್ನು ನಂಬ್ಕೊಂಡು ಏನೆಲ್ಲ ಬೆಳೆ ಮಾಡ್ತಾ ಇದ್ದೀವಿ ಸರ್? ಮೇಡಮ್ ನಂದೇನೆ ತೆಂಗೈತೆ, ರೇಷ್ಮೆ ಐತೆ, ಹಸ್ಕೊಳೈತೆ, ಹುಲ್ಲೈತೆ, ಆಮೇಲೆ ಅಡಿಕೆ ಐತೆ. ನಾನು ಓದಿಲ್ಲ ಬರ್ದಿಲ್ಲ ಏನಿಲ್ಲ. ನಮ್ಮ ಅಪ್ಪ ಓದಿಲ್ಲ, ನಮ್ಮ ತಾತ ಓದಿಲ್ಲ, ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಓದಿಲ್ಲ. ನನಗೆ ಇದನ್ನು ಬಿಟ್ಟರೆ ಬೇರೆ ಏನು ಬರಲ್ಲ ಮೇಡಮ್ ನನಗೆ. ಇವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ ಮೇಡಮ್. ಇಲ್ಲಿ ಸುಮಾರು 9,600 ಎಕರೆಯಲ್ಲಿ 4,000 ಜನ ರೈತರುಗಳು ಇರೋರು, ಹೈನುಗಾರಿಕೆ ಮತ್ತು ರೇಷ್ಮೆ ಪಾಲುಪಟ್ಟು ಮಾಡಿಕೊಂಡೇ ಇರೋರೆ ಸುಮಾರು ಜನ 4,000 ಜನ ಮೇಲಿದ್ದಾರೆ ಮೇಡಮ್. ಅವ್ರನ್ನ ನೆನೆಸ್ಕೊಂಡ್ರೆ ಯಾವ ರೀತಿ ಆಗ್ತಾರೆ ಅನ್ನೋದೇ ಗೊತ್ತಿಲ್ಲ ಮೇಡಮ್. ಅವರು ಪಾಪ ಇನ್ನೇನು ಮಾಡೋಕ್ಕಿಲ್ಲ ಮೇಡಮ್, ಅವ್ರಿಗೆ ದುಡ್ಡಿಲ್ಲ ಏನಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಸ್ವಲ್ಪ ರೇಷ್ಮೆ, ಹೈನುಗಾರಿಕೆ, ಹಾಲು, ಈ ಥರ ಎಲ್ಲ ಜೀವನ ಮಾಡ್ಕೊಂಡು ಹೆಂಗೋ ಕತೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರು ಕೊಡೋದು 1 ಕೋಟಿ ಕೊಡ್ತಾರೆ ಮೇಡಮ್. ಈಗ ಈ ಆರವಳ್ಳಿ ಇಂಡಸ್ಟ್ರಿ ಏರಿಯಾ ಇದೆ, ಈ ಕಡೆ ಟೊಯೋಟಾ ಇಂಡಸ್ಟ್ರಿ ಏರಿಯಾ ಇದೆ. ಅಲ್ಲೂ ಹೋದ್ರೆ 6ರಿಂದ 8 ಕೋಟಿ ಗಂಟ 1 ಎಕರೆ ಜಮೀನು. ಆ ಕಡೆ ಆರವಳ್ಳಿ ಇಂಡಸ್ಟ್ರಿ ಹೋದ್ರೆ 6ರಿಂದ 7 ಕೋಟಿ 1 ಎಕರೆ ಜಮೀನು. ನಮಗೆ ಕೊಡೋದು ಅವರು 1 ಕೋಟಿ, ಅವರು 2 ಕೋಟಿ ಕೊಟ್ಟರು 5 ಕೋಟಿ ಕೊಟ್ಟರು ಎಲ್ಲೂ ಜಮೀನು ತೆಗಿಯಕ್ಕಾಗಲ್ಲ ಮೇಡಮ್. ಯಾರು ರೈತರುಗಳು ಜಮೀನು ಕುಡಿತಾಲ ಈಗ. ಇವ್ರು ಕೊಟ್ಟದ್ದು ಕಾಸು ತಗೊಂಡು ವಿವಿಧ ಯಾವ್ದಾದ್ರು ಹೋಟೆಲ್, ಬೆಂಗಳೂರಲ್ಲಿ ಹೋಟೆಲ್ ಮೇಡಮ್ ಯಾವುದು ಇಲ್ಲ ಮೇಡಮ್. ಟೊಯೋಟಾದ ಹತ್ರ ಅಕ್ವರ್ ಆಗ್ತು ಮೇಡಮ್. ನಮ್ಮ ರೈತರುಗಳು, ನಮ್ಮ ರೈತರೇನೆ ಅವರು ₹1 ಇಲ್ಲ ಮೇಡಮ್. ಕಾಸ ಗುಡ್ಸಕ್ ಹೋಗ್ತಾ ಇದಾರೆ, ಅದಕ್ಕೂ ಕೆಲಸ ತಗೊಳ್ಳಲ್ಲ ಮೇಡಮ್. ಅವ್ರನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್. ಈ ರೀತಿ ಸರ್ಕಾರಗಳು ಏನೇನೋ ಹೇಳ್ಬಿಡ್ತಾರೆ, ನಮ್ಮ ರೈತರನ್ನ ದಿಕ್ಕು ತಪ್ಪಿಸ್ಬಿಡ್ತಾರೆ. ಈಗ ಹೆಂಗೋ ನೆಮ್ಮದಿಯಾಗಿದ್ದಾರೆ ಮೇಡಮ್. ಯಾರು ಈ ಸರ್ಕಾರಕ್ಕೆ ನಾವೇ ಬೇಕಾದ್ರೆ ಸಾಲ ಕೊಡ್ತೀವಿ, ರೈತರುಗಳೇ ಸಾಲ ಕೊಡ್ತೀವಿ. ನಾವು ಅವ್ರ ಮನೆ ಮಕ್ಳುಗಳಿಗೆ ಹೋಗಿಲ್ಲ, ನಮ್ಮನ್ನು ಬದುಕಕ್ಕೆ ಬಿಟ್ರೆ ಸಾಕು. ನಾವು ಎಲ್ಲ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ. ನಾವು ಇನ್ನೆಷ್ಟು ಅಂತ ಸಹಿಸ್ಕೊಳ್ಳೋಣ ಮೇಡಮ್. ವಿಧಾನಸೌಧಕ್ಕೆ ನಂಜುಂಡಸ್ವಾಮಿ ಅವ್ರು ಏನು ಮಾಡಿದ್ರು, ವಿಧಾನಸೌಧಕ್ಕೆ 3ನೇ ಮಾಡಿಗತ್ತಿ CM ಚೇರ್ನ ಕಿತ್ತು ಉದುರಿಸಿದ್ರು ಅಲ್ಲ, ಆ ರೀತಿ ಇಲ್ಲೂ ಆಗ್ತದೆ. ಅದನ್ನು ಆಗಕ್ಕೆ ಸಿದ್ದರಾಮಯ್ಯ ಸರ್ ಬಿಟ್ಕೊಡ್ಬಾರ್ದು. ರೈತರು ಯಾವುದೇ ಕಾರಣಕ್ಕೂ ಧೃತಿ ಕೆಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮೇಡಮ್ ನಮ್ಮ ಹೋರಾಟ ಏನಿದ್ರು ಸಣ್ಣ ರೈತರು ಮೇಡಮ್ ದಿಕ್ಕಾಪಾಲಾಗ್ಬಿಡ್ತಾರೆ ಮೇಡಮ್. ಯಾರು ರೈತರ ಕಣ್ಣೀರನ್ನ ಹರಿಸಿದರೋ ಅವ್ರು ಯಾವತ್ತೂ ಕೂಡ ಆಡಳಿತ ನಡೆಸಿಲ್ಲ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಇಬ್ಬರೂ ಕೂಡ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೋಡಿ, ಇದುವೇ ವೃಷಭಾವತಿ. ನಮ್ಮ ನಂದಿ ಹಿಲ್ಸ್ನಲ್ಲಿ ಹುಟ್ಟಿ ಬೆಂಗಳೂರನ್ನು ದಾಟ್ಕೊಂಡು ಇಲ್ಲಿ ರಾಮನಗರ, ಬಿಡದಿ ಎಲ್ಲ ದಾಟ್ಕೊಂಡು ಕಾವೇರಿನ ಸೇರುವಂಥ ನದಿ. ಆದರೆ ಈ ವೃಷಭಾವತಿ ನಿಜವಾಗ್ಲೂ ಕೂಡ ಜೀವನದಿ ಆಗಬೇಕಿತ್ತು ಬೆಂಗಳೂರು ಭಾಗಕ್ಕೆ. ಬೆಂಗಳೂರಿನ ಕೊಳಕನ್ನೆಲ್ಲ ತುಂಬಿಕೊಂಡು
ಇಲ್ಲಿ ಬರುವಂಥ ನದಿ. ನಮ್ಮ ಸರ್ಕಾರಗಳು ಒಂದು ನದಿಯನ್ನ ಉಳಿಸೋಕೆ ಇವರಿಗೆ ಯೋಗ್ಯತೆ ಇಲ್ಲ. ಈ ವೃಷಭಾವತಿ ನದಿಯ ಬಗ್ಗೆ ಕೇಳೋದಾದ್ರೆ ಬನ್ನಿ ಕೇಳೋಣ ಸ್ಥಳೀಯರ ಹತ್ರ. ಈ ನದಿ ಈ ಭಾಗದ ಜನರ ಜೀವನದಿ ಹೇಗಾಗಿದೆ? ವಿಶ್ವೇಶ್ವರಯ್ಯ ಅವರು ರೈತರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅವತ್ತಿನ ಕಾಲಕ್ಕೆ ಅಣೆಕಟ್ಟು ಕಟ್ಟಿದ್ರು. ಅಣೆಕಟ್ಟು ಕಟ್ಟಿ ರೈತರು ಚೆನ್ನಾಗಿರ್ಲಿ. ನೋಡ್ರಿ ಅವತ್ತದು ಥೀಮ್ ಹೆಂಗಿತ್ತು ಅಂತಂದ್ರೆ ಲೋಕಲ್ ಇಲ್ಲಿ ಭಾಗದ ಜನ ಚೆನ್ನಾಗಿರ್ಬೇಕು ಅಂತಂದ್ರೆ ಏನ್ ಕೊಡ್ಬೇಕು? ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ, ವ್ಯವಸಾಯ ಮಾಡ್ಕೊಂಡಿರೋರಿಗೆ ಏನ ಕೊಡ್ಬೇಕು? ಹಳ್ಳಿ ಜನ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಅವತ್ತಿನ ಕಾಲದ ರಾಜಕಾರಣ ಯಾವ ತರ ಮಾಡ್ತಾ ಇದ್ರು, ಹಳ್ಳಿ ಅವ್ರ ಬದುಕು ಚುನ್ನ ನಾವು ಕಟ್ಟಬೇಕು, ಅಲ್ಲಿ ಲೋಕಲ್ ಯಾರಿದ್ದಾರೆ ಅವ್ರ ಜೀವನ ನಾವು ಉದ್ಧಾರ ಮಾಡಬೇಕು ಅನ್ನೋ ಒಂದು ಶ್ರೇಯೋಭಿಲಾಷೆ ಇಟ್ಕೊಂಡು ಅಣೆಕಟ್ಟು ಕಟ್ಟಿಬಿಟ್ಟು ನೀರು ಕೊಟ್ಟರು. ಕಬ್ಬು ಬೆಳೀತಾ ಇದ್ರು, ರೇಷ್ಮೆ ಬೆಳೀತಾ ಇದ್ರು, ತರಕಾರಿ ಬೆಳೆಗಳು ಬೆಳೀತಾ ಇದ್ರು. ಸುಭಿಕ್ಷವಾಗಿ ಇದ್ದಂಥ ಜಾಗ ಇದು. ಏನು ಮಾಡಿದ್ರು? ಕಾಲಕ್ರಮೇಣ ಬೆಂಗಳೂರು ಬೆಳೀತಾ ಹೋಯ್ತು. ಬೆಂಗಳೂರು ಬೆಳೀತಾ ಮೋರಿ ನೀರನ್ನ ಬಿಡೋದಕ್ಕೆ ಶುರು ಮಾಡಿದ್ರು. ಸರ್ಕಾರದವ್ರು ಆಲ್ರೆಡಿ ಅಫಿಡವಿಟ್ ಇನ್ನಿತರ ಸಲ್ಲಿಸಿದ್ದಾರೆ. 5-6 ಕಡೆ ನಾವು ಕ್ಲೀನ್ ಮಾಡ್ತಾ ಇದೀವಿ ಅಂತ ಕಟ್ಟಿದ್ದಾರೆ. ಏನ್ ಸ್ವಾಮಿ ಇದೇನಾ ಕ್ಲೀನ್ ಮಾಡ್ತಾ ಇರೋದು? ಸರ್ಕಾರ ಕೇಳ್ಕೊಳ್ಳೋದು ಒಂದೇ, ಎಲ್ಲಿ ನೀವು 5 ಕಡೆ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಕೊಳಚೆ ನೀರನ್ನ ಏನ್ ಬಿಡ್ತಾ ಇದ್ದೀರಾ? ನಿಂತ್ರೆ ವಾಸನೆ ಬರ್ತಾ ಇದೆ. ರೈತರ ಬದುಕನ್ನ ಹಾಳು ಮಾಡೋಂಥ ಕೆಲಸಗಳು ಮಾಡಬೇಡ್ರಿ. ರೈತ ದೇಶಕ್ಕೆ ಅನ್ನ ಆಗ್ತಾ ಇದ್ದಾನೆ, ಅನ್ನ ಆಗ್ತಾ ಇರೋನ್ ಬಾಯಿಗೆ ಮಣ್ಣು ಹಾಕುವಂತ ಕೆಲಸಗಳು ನೀವು ಮಾಡಬೇಡ್ರಿ. ಮೊದಲು ನೀವು ರೈತನಿಗೆ ಅನುಕೂಲ ಮಾಡಬೇಕು ಅಂತಿದ್ರೆ ಮೊದಲನೇದಾಗಿ ಈ ನೀರಿನ ಶುದ್ಧೀಕರಣನ ವ್ಯವಸ್ಥಿತವಾಗಿ ಕರೆಕ್ಟಾಗಿ ಮಾಡಿ, ಅದನ್ನ ಮಾಡಿ ದೇಶಕ್ಕೆ ಅನ್ನ ಹಾಕೋನ್ನ ಉಳಿಸ್ಕೊಂಡು ಅವ್ರನ್ನ ಅಭಿವೃದ್ಧಿ ಮಾಡಿ. ಆಮೇಲೆ ಇವಾಗ ಮೊನ್ನೆ ಹೇಳ್ತಾ ಇದ್ದಾರೆ ನಾವು ಟೌನ್ಶಿಪ್ ಮಾಡ್ತೀವಿ, ಟೌನ್ಶಿಪ್ ಮಾಡಿದ್ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅಂತ. ಯಾಕಪ್ಪ? 40ರಿಂದ 50 ವರ್ಷ ಅನ್ನ ಬೆಳೆದವನಿಗೆ ಕೊಳಕು ನೀರನ್ನ ರೈತನ ಕೊಟ್ಬಿಟ್ಟು ಆತನಿಗೆ ಬೇಡವಾ? ಆತನ ಜೀವನ ನೆಮ್ಮದಿಯಾಗಿರುವಂಥದ್ದು ಬೇಡವಾ? ನೋಡಿ, ಇದು ವೃಷಭಾವತಿಯ ನೀರು ಹೇಗೆ ಕಪ್ಪು ಕಪ್ಪಾಗಿ ಕೊಳಕಾಗಿದೆ. ಆದ್ರೆ ಇವರ ಫೈಲಲ್ಲಿ 5 ಸಲ ಫಿಲ್ಟರ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿದೆ ಫಿಲ್ಟರ್ ಆಗುವಂತದ್ದು? ಇವರಿಗೆ ರೈತರಿಗೆ ನೀರು ಕೊಡೋ ಯೋಗ್ಯತೆ ಇಲ್ಲ. ಹಾಗಾದ್ರೆ ಇವರಿಗೆ ಭೂಮಿ ಕಿತ್ಕೊಳ್ಳುವಂತ ಯೋಗ್ಯತೆ ಇದೆಯಾ ಅನ್ನುವಂತ ಪ್ರಶ್ನೆನ ಕೇಳಬೇಕು. ಮೊದಲು ಚೆನ್ನಾಗೇ ಇತ್ತು. ಈಗೆಲ್ಲ ಏನಾಯಿತು ಅಂದರೆ ಎಲ್ಲ ನೀರುಗಳು, ಮೋರಿ ನೀರುಗಳೆಲ್ಲ ಇಲ್ಲಿ ಬಿಟ್ಟು ಹಾಳು ಮಾಡಿ ಎಣ್ಣೆ ಕಲಿಕ್ಕಿದ್ರು. ಈಗ ನಮಗೆ ವ್ಯವಸಾಯಕ್ಕೆ ಫಿಲ್ಟ್ರ್ ಮಾಡಿಕೊಡಲ್ವಂತೆ ನೀರು ಇವರು. ಈಗ ಏನು ಟೌನ್ಶಿಪ್ ಮಾಡೋ ಹೊಲ್ಟವರು ಅದಕ್ಕೆ ಅವರಿಗೆ ಫಿಲ್ಟ್ರ್ ಮಾಡಿಕೊಡ್ತಾರಂತೆ ನೀರನ್ನ ಇವರು. ಕಚೇರಿಯಿಂದ ಯಾವುದೇ ಒಪ್ಪಿಗೆ ನೀಡಿಲ್ಲ, ಅಂದ್ರೆ ನೀರಾವರಿ ಇಲಾಖೆಯಿಂದ ಇವರಿಗೆ ಕೊಟ್ಟಿಲ್ಲ ಮೇಡಮ್. ನೀರಾವರಿ ಜಮೀನು ಆದ್ರೂ ಮೇಡಮ್ ನಮ್ಗೆ ನೋಟಿಸ್ಗಳು ಕೊಟ್ಟಿದ್ದಾರೆ. ಈ ಥರ ಎಲ್ಲ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ. ಈ ನೀರು ಸುಮಾರು 9,000 ಎಕರೆಗೆ ಪಂಪ್ಸೆಟ್ಟು ಆಗುತ್ತೆ. ಎಲ್ಲ ಆ ಕಡೆ ಸುವರ್ಣಮುಖಿ ಇದೆ, ಈ ಕಡೆ ಉಷ್ಮಾವತಿ ನದಿ ಇದೆ. ಎಲ್ಲ ನದಿ ಇರೋದ್ರಿಂದ ಒಳ್ಳೆ ನೀರು ನಮಗೆ ಇದಿದೆ. ಫಿಲ್ಟರ್ ಒಂದು ಮಾಡಿಕೊಟ್ರೆ ಏನು ಬೇಕು, ಇದನ್ನು ಕ್ಲೀನ್ ಮಾಡಿಕೊಟ್ರೆ ಸಾಕು. 15ರಿಂದ 20 ವರ್ಷದ ಹಿಂದೆಗಡೆ ಎಷ್ಟು ಚೆನ್ನಾಗಿ ನೀರಿತ್ತು ಅಂತ ಅಂದರೆ ನಾವು ಕಾಸು ಹಾಕ್ಬಿಟ್ಟು ಕಾಸು ಎತ್ಕೋಬೋದಾಗಿತ್ತು. ಇಲ್ಲಿ ಈ ಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಫಿಲಮ್ ತೆಗೆದಿದ್ದಾರೆ. ಆಲೆಮನೆ ಅಂತ ಫುಲ್ ಈ ನೀರಿನ ಆಲೆಮನೆಯನ್ನು ಫಿಲಮಲ್ಲಿ ಏನಾದರೂ ನೋಡಿದ್ರೆ ಈ ನೀರನ್ನ ಇಷ್ಟು ಮಟ್ಟಿಗಿತ್ತ ಅಂತ ಅನ್ನೋದಕ್ಕೆ ಅದೊಂದು ಉದಾಹರಣೆನೇ ಇದೆ ಮೇಡಮ್ ನಮ್ಮ ಹತ್ರ. ಅಷ್ಟು ವ್ಯವಸಾಯ ಮಾಡಿ ಈಗ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಹೌದು, ಈಗ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬೆಂಗಳೂರು ವೇಸ್ಟೇಜಲ್ಲೆಲ್ಲ ಏನು ಅವ್ರ ಕಕ್ಕಸು ಅವ್ರ ವೇಸ್ಟೇಜು ಅದನ್ನೆಲ್ಲ ತಂದು ನಮ್ಮ ಮೇಲೆ ಇರ್ತಾ ಇದ್ದಾರೆ. ನಮಗೆ ಫಿಲ್ಟ್ರ್ ಮಾಡಿಕೊಡಿ ಅಂತ ಅಂದರೆ ನಮಗೆ ಫಿಲ್ಟ್ರ್ ಮಾಡೋಕ್ಕಾಗಲ್ಲ. ಬೇರೆಯವ್ರಿಗೆ ಫಿಲ್ಟ್ರ್ ಮಾಡಿ ಬೇರೆಯವ್ರಿಗೆ ನೀರು ಕೊಡ್ತಾರಂತೆ. ಅವರು ದೊಡ್ಡವರು, ಉಳ್ಳವರಿಗೆ ಕೊಡಕ್ಕೆ ರೆಡಿ ಇದ್ದಾರೆ. ಅನ್ನ ಕೊಡೋರು ಅನ್ನದಾತನಿಗೆ ಕೊಡಕ್ಕೆ ರೆಡಿ ಇಲ್ಲ. ಹೌದು ಮೇಡಮ್. ಅದರಿಂದ ಇಲ್ಲಿ ಈ ಭಾಗದ ಈ ನಾವೇನೋ ಹೆಂಗೋ ಜೀವನ ಹಸು ಕಟ್ಕೊಂಡು ಏನೋ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಅದ್ರ ಮೇಲೆ ಹೇಳಿದ್ರೆ ಇವರು ತಲೆ ಮೇಲೆ ಕಲ್ಲಾಕ್ತಾ ಇದ್ದಾರೆ. ನಾವೀಗ 1000 ಎಕರೆ 9,000 ಎಕರೆ ಜಮೀನಲ್ಲಿ ಎಷ್ಟು ಹಸುಗಳಿವೆ, ಎಷ್ಟು ಕುರಿ, ಮೇಕೆ, ಪಕ್ಷಿ ಎಲ್ಲನೂ ಸರ್ವನಾಶ ಮಾಡೋಕ್ಕೆ ಹೊರಟಿದ್ದಾರೆ ಇವರು. ಕಲ್ಲರ್ನ ಇಲ್ಲಿ ನೋಡಿ, ಇದು ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಬರ್ತಾ ಇರ್ತಕ್ಕಂಥ ಅವರು ಏನು ನಮಗೆ ತಿಂದು ಅದ್ರನ್ನ ಕೈ ಏಲು ಉಚ್ಚೆ ಇದನ್ನೆಲ್ಲ ಕಳಿಸ್ತಾವ್ರು ನಮಗೆ. ಇದರಲ್ಲಿ ಜೀವನ ನಾವು ಇದು ಮಾಡ್ತಾ ಇದ್ದೀವಿ. ನಮಗಿದೆ ಕಾವೇರಿ ನೀರು. ಈ ಕಾವೇರಿ ನೀರು ನಂಬಿ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದೀವಿ. ಅದನ್ನು ಸರ್ಕಾರದವರು ಡಿ ಕೆ ಶಿವಕುಮಾರ್ ಅವರು ಅದನ್ನು ಹಾಳು ಮಾಡಿಬಿಟ್ಟು ಇವತ್ತು ನಮ್ಮ ಭಾಗದ ರೈತರು 6 ಲಕ್ಷ ಲೀಟ್ರ್ ಹಾಲು ಕೊಡ್ತಾ ಇದ್ದೀವಿ. ಬೆಂಗಳೂರು ಕಳಿಸ್ಕೊಡ್ತಾ ಇದ್ದೀವಿ 6 ಲಕ್ಷ ಲೀಟ್ರು. ಅದನ್ನೆಲ್ಲ ಹಾಳು ಮಾಡ್ತಾವ್ರೆ. ಕಮ್ಮಿ ಅಂದ್ರೆ ಒಂದು 4 ಕೋಟಿ ರೂಪಾಯಿ ಡೈಲಿ ರೇಷ್ಮೆನ ರಾಮನಗರ ಮಾರ್ಕೆಟ್ ಏಷ್ಯಾದಲ್ಲೇ ನಂಬರ್ 1 ಮಾರ್ಕೆಟು ಅಲ್ಲಿ ಕಳಿಸ್ತಾ ಇದೀವಿ. ರೇಷ್ಮೆ ನಗರ ಹೆಸರಿದೆಯಲ್ಲ, ಅಂತದನ್ನ ಇವತ್ತು ಬಂದು ಈ ಬೋಳಿ ಮಕ್ಕಳು ಕಿತ್ಕೋತಾವ್ರೆ ನಮ್ಮ ರೈತರನ್ನ. ಇಂಥ ಕೊಚ್ಚೆ ನೀರಲ್ಲಿ ಇರೋದ್ರನ್ನ ಹಾಳು ಮಾಡಿ ನಮ್ಮನ್ನು ತಗೊಂಡು ಇವತ್ತು ಯಾವುದೋ ಹೈಟೆಕ್ ಸಿಟಿಯಿಂದ ಮಾಡ್ತೀವಿ ಅಂತ ಹೋಯ್ತಾವ್ರೆ. ಅದು ನಮ್ಗೆ ಬೇಡ. ನಮ್ಗೆ ಈ ಕಾವೇರಿ ಇವಳೇ ಸಾಕು. ನಾವು ಜೀವನ ಮಾಡೋಕ್ಕೆ ಈ ಕಾವೇರಿ ಸಾಕು. ನೋಡಿ ಇವತ್ತು ನಾವು ಮುಟ್ತಾ ಇದ್ದೀವಿ. ಅದೇ ನೀವು ಬಂದು ಮುಟ್ರಿ ಆಗಲ್ಲ, ಕೈಯೆಲ್ಲ ಕಡ್ತಾ ಇದೆಲ್ಲ ಬರ್ತದೆ. ಆದ್ರೂ ನಾವು ಜೀವನ ಮಾಡಿ ಇವತ್ತು ಮಕ್ಕಳನ್ನ ಸಾಕಿ ಸರ್ಕಾರವನ್ನ ಕೇಳಲಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರು ಬಂದಿದ್ರ ಬಗ್ಗೆ ಇಲ್ಲ. ಅವಾಗ ಯಾವನೋ ಬರ್ತಾನೊಬ್ಬ MLA ಆದಾಗ MP ಆದಾಗ ನಾನು ರೆಡಿ ಮಾಡಿಸ್ಬಿಡ್ತೀನಿ ಅಂತಾರೆ. ಇದುವರೆಗೂ 25-30 ವರ್ಷದಿಂದ ಇದರಲ್ಲೇ ಜೀವನ ಮಾಡ್ತೀನಿ. ಆದ್ರೆ ಇದೇ ಇರಲಿ ನಮಗೆ. ಯಾವುದೇ ಕಾರಣಕ್ಕೂ ನಾವು ಇದರಲ್ಲೇ ಜೀವನ ಮಾಡಬೇಕು. ಕ್ಲೀನ್ ಮಾಡ್ಕೊಡ್ಲಿ ಈ ನೀರನ್ನ, ಆದ್ರೆ ಈ ಅಕ್ವೈರ್ ಬೇಡ. ನೋಡಿ, ರೈತರು
ಯಾರನ್ನೂ ಕೂಡ ಅವಲಂಬಿಸ್ಕೊಂಡಿಲ್ಲ. ಅವರು ಸ್ವಾವಲಂಬಿಗಳು. ಅವ್ರ ಬದುಕನ್ನು ಅವ್ರು ಕಟ್ಟಿಕೊಳ್ತಾ ಇದ್ದಾರೆ, ಯಾಕಂದ್ರೆ ಭೂಮಿ ತಾಯಿಯನ್ನು ನಂಬ್ಕೊಂಡಿದ್ದಾರೆ. ಆದರೆ ಈಗ ಇಲ್ಲಿ ಈ ಬಿಡದಿಯಲ್ಲಿ ಸಾವಿರಾರು ಯುವಕರು ನಿಮ್ಮ ಸರ್ಕಾರದ ಯಾವ ಭಾಗ್ಯಗಳನ್ನು ನಂಬ್ಕೊಂಡಿಲ್ಲ, ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಈಗ ಈ ಭೂಮಿಯನ್ನೇ ನೀವು ಕಿತ್ಕೊಂಡು ಅವರನ್ನ ಬೀದಿಗೆ ಬೀಳುವ ಹಾಗೆ ಮಾಡ್ತಿದ್ದಾರೆ. ನಮ್ಮ ಜೊತೆ ಒಂದಷ್ಟು ಯುವಕರಿದ್ದಾರೆ. ಇವರು ಭೂಮಿ ತಾಯಿಯನ್ನೇ ನಂಬ್ಕೊಂಡು, ಕೃಷಿಯನ್ನೇ ನಂಬ್ಕೊಂಡು ಅವ್ರ ಸಂಸಾರನ ನಡೆಸ್ತಿದ್ದಾರೆ. ಈಗ ಭೂಮಿ ಕಿತ್ಕೊಳ್ಳೋದ್ರಿಂದ ಅವರ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಕೇಳೋಣ. ನಮಗೆ ಓದು ಬರಹ ಏನೂ ಬರಲ್ಲ. ರೇಷ್ಮೆ ಬಿಟ್ಟರೆ ನಮ್ಗೆ ಏನೂ ಗೊತ್ತಿಲ್ಲ. ಇದು ಬಿಟ್ಟರೆ ಬೇರೆ ಏನೂ ಬರಲ್ಲ ನಮಗೆ. ಇದನ್ನು ಇವರು ಇವಾಗ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ನಮಗೆ ಜಮೀನಿಲ್ಲ, ಇದು ಬಿಟ್ಟರೆ ಏನೂ ಇಲ್ಲ. ಅದು ನಾವು ಬೇರೆಯವ್ರದ್ದು ಸೊಪ್ಪನ್ನ ಪರ್ಚೇಸ್ ಮಾಡಿ ತಗೊಂಡು ಜೀವನ ಮಾಡ್ತಾ ಇರೋಂಥ ರೈತರು ನಾವು. ಇದನ್ನು ಕಿತ್ಕೊಂಡ್ಬಿಟ್ರೆ ನಮ್ಗೆ ಸೊಪ್ಪೇ ಇಲ್ಲದೆ ಇದ್ರೆ ನಾವುಗಳು ಹೆಂಗೆ ಬೆಳೆಯೋಣ? ಈ ಕೆಲಸಕ್ಕೆ ಹೋಗೋಣ ಅಂದರೆ ಓದು ಬರೋಕೆ ಹೇಳ್ತಾರೆ, ನಮ್ಗೇನೂ ಇಲ್ಲ. ಏನು ಅವರಾಗಿ ಉದ್ಯೋಗ ಕೊಡಲ್ಲ, ಅವರಾಗಿ ಕೊಡೋದು ಓದ್ತಾ ಇದ್ರೆ ಕೊಡೋದೇ ಇಲ್ಲ. ಅವರು ನಮ್ಗೆ ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ಅವರು ನಮ್ಗೇನು ಬೇಡ, ನಮ್ಮ ಪಾಡಿಗೆ ನಮ್ಮ ರೇಷ್ಮೆ ಬೆಳ್ಕೊಂಡು ಬಿಟ್ಬಿಟ್ರೆ, ನಮ್ಮ ಭೂಮಿ ಇರಕ್ಕೆ ಬಿಟ್ಬಿಟ್ರೆ ನಾವು ಅವ್ರಿಗೇನು ಬೇಡ. ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗೆ ನಾವು ಹೆಂಡತಿ ಮಕ್ಕಳು ಆರಾಮಾಗಿ ಸುಖವಾಗಿರ್ತೀವಿ. ಅವ್ರ ಕಡೆಯಿಂದ ನಮ್ಗೆ ₹1 ಅದೇನು ಬೇಡ. ಅಲ್ಲ, ಅವ್ರಿಗೆ ಇಂಡಸ್ಟ್ರಿ ಹಾಕ್ತೀವಿ ಅಂದ್ರೆ ಅಲ್ಲಿ ಉದ್ಯೋಗ ಕೊಡ್ತಾರೆ ಮೇಡಮ್. ಎಲ್ಲಿ ಓದು ಹೊರ ಬರಲ್ಲ, ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಬಿಟ್ಟಿಲ್ಲ, ಬಾತ್ರೂಮ್ ತೊಳೆಯೋಕೆ ಹಾಕ್ತಾರೆ ನಮ್ಮನ್ನ. ಆ ಕೆಲಸ ಬೇಕಾ ಮೇಡಮ್? ಇಲ್ಲಿ ರಾಜನಂಗೆ ನಾನು ಹೆಂಡತಿ ಆರಾಮಾಗಿರ್ತೀವಿ. ನಾವು ಒಂದು 8 ವರ್ಷದಿಂದ ಕೆಲಸಕ್ಕೆ ಹೋಗ್ತಿದ್ದೆ. ಸುಮ್ಮನೆ ಅವ್ರು ಕೊಡೋ ಸಂಬಳ 10,000 ಸಂಬಳ ಕೊಡ್ತಿದ್ರು, ಏನು ಆಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ತಿಂಗಳಿಗೆ 1 ಲಕ್ಷ ದುಡಿತಾ ಇದ್ದೀನಿ. ಅವ್ರು ನಮ್ಮ ಸುಮ್ಮನೆ ಸಂಬಳಕ್ಕೆಲ್ಲ ಏನಕ್ಕೆ ಹೋಗೋದು? 10,000 ಸಂಬಳ ಕೊಡ್ತಾರೆ, ಏನಾಯ್ತದೆ ಅದರಲ್ಲಿ? ನೋಡಿ, ಇವ್ರ ಮಾತು ನಿಜವಾಗ್ಲೂ ಕೂಡ ಎಷ್ಟೊಂದು ಅರ್ಥಗರ್ಭಿತವಾಗಿದೆ. ಯಾರದೋ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಜೀತದ ಆಳುಗಳ ಥರ ದುಡಿದು ದಿನ ಇಡೀ ಅಳೋದಕ್ಕಿಂತ ನಾನು ರಾಜನಾಗಿ ಬೆಳೀತಾ ಇದ್ದೀನಿ, ನಾನು ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದೀನಿ, ನಿಮ್ಮಿಂದ ಕೊಡೋಕ್ಕಾಗುತ್ತಾ ಈ 1 ಲಕ್ಷವನ್ನ? ಖಂಡಿತ ಸಾಧ್ಯ ಇಲ್ಲ. ನೋಡಿ, ಇವರು ಮಂಜು ಅಂತ, ಇವರು ತಮಿಳ್ನಾಡಿನಿಂದ ಬಂದವರು. ರೇಷ್ಮೆ ಮಾಡಿಕೊಂಡು ಅವರು ಸಂಸಾರ ನಡೆಸ್ತಿದ್ದಾರೆ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾವು 30 ವರ್ಷದಿಂದ. 30 ವರ್ಷದಿಂದ ಇಲ್ಲಿದ್ದೀರಾ? ಇದೇ ಭೂಮಿನ ನಂಬ್ಕೊಂಡಿದ್ದೀರಾ? ಏನ್ ಬೆಳಿತಿದ್ದೀರಾ? ರೇಷ್ಮೆ ಆಡು. ಈ ರೇಷ್ಮೆನೇ ನಂಬ್ಕೊಂಡು ಎಷ್ಟು ಜನ ಬದುಕನ್ನ ಕಟ್ಕೊಂಡಿದ್ದಾರೆ. ಆದರೆ ಇವತ್ತು ಇಂಥ ಯುವಕರ, ಇಂಥ ರೈತರ ಬದುಕಿಗೆ ನೀವು ಚಪ್ಪಡಿ ಕಲ್ಲು ಎಳಿಯಕ್ಕೆ ಹೊರಟಿದ್ದೀರಾ. ನೋಡಿ, ಬಿಡದಿ ಬೆಂಗಳೂರಿಗೆ ಹತ್ರ ಇರಬಹುದು, ಆದರೆ ಇದು ಪ್ಯೂರ್ಲಿ ಕೃಷಿ ಹೈನುಗಾರಿಕೆನೇ ನಂಬಿರುವಂತ ಒಂದು ಭಾಗ. ನೀವು ಒಂದು ಲೆಕ್ಕ ಹೇಳ್ತೀನಿ ನೋಡಿ, ಇಲ್ಲಿ ಪ್ರತಿ ತಿಂಗಳು 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಒಂದು ತಿಂಗಳಿಗೆ 1.5 ಕೋಟಿ ಆದಾಯ ಬರುವಂಥದ್ದು. ಅಂದರೆ ಎಷ್ಟು ರೈತರು ಹೈನುಗಾರಿಕೆಯನ್ನು ನಂಬ್ಕೊಂಡಿದ್ದಾರೆ ಅಂತ. ಇವ್ರು ನಂಬಿ ಇವ್ರದ್ದು ಪ್ರತಿ ತಿಂಗಳು ಹಾಲಿನ ಆದಾಯವೇ 25,000 ಇದೆ. ಅಂದರೆ ಇವ್ರ ಹತ್ರ 1 ಗುಂಟೆ ಜಾಗ ಇಲ್ಲಂತೆ, ಬಾದ್ರೂ ಕೂಡ ಖುಷಿಯಾಗಿ ಈ ಗೋಮಾತೆಯನ್ನು ನಂಬ್ಕೊಂಡು ಇವರು ತಮ್ಮ ಬದುಕನ್ನು ಸಾಗಿಸ್ತಿದ್ದಾರೆ. ಹೇಳಿ ನಾಗೇಶ್ ಅವರೇ, ಯಾವ ರೀತಿ ನೀವು ಹೈನುಗಾರಿಕೆ ನಂಬ್ತೀರಿ? ಮೇಡಮ್, ನಾವು ಜಮೀನರ ಹತ್ರ ಪಾಲ್ಗೋ ಪಟ್ಟೆಗೋ ಹುಲ್ ಮಾಡ್ಕೊಂಡಿದ್ದೀವಿ. ಈಗ ಅವ್ರಿಗೆ ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಬಿಟ್ಟು ಹುಲ್ ಕುಯ್ಕೊ ಬಂದು ಹಸ್ಕೊಳ್ ಸಾಕ್ತಿದ್ದೀವಿ. ನಮ್ಮದು ಅಂತ 1 ಕುಂಟೆ ಜಮೀನಿಲ್ಲ, ಆದರೂ ಹೈನುಗಾರಿಕೆ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ. ಈ ಯಾವುದೇ ಗೌರ್ಮೆಂಟ್ ನೌಕರಿಗಿಂತ ಕಮ್ಮಿ ಏನು ಬಾಳ್ತಿಲ್ಲ. ನಾವು ರೈತರಾಗಿರ್ಬೋದು, ಬಟ್ ನಾವು ಹಸ್ಕೊಳ್ ಸಾಕೊಂಡು ಯಾವುದೇ ಗೌರ್ಮೆಂಟ್ ನೌಕರಿಗಿಂತ ಹೆಚ್ಚಾಗಿ ಬಾಳ್ತಿದ್ದೀವಿ ನಾವು. ಈಗ ನಾವು ಎಲ್ಲಿ ಹೋಗೋಣ ದುಡಿಯೋದಕ್ಕೆ? 1 ಗುಂಟೆ ಜಾಗ ಇಲ್ಲ, 1 ಕುಂಟೆ ಜಾಗ ಇಲ್ಲ, ಆದ್ರೂ ಆತ್ಮವಿಶ್ವಾಸದಿಂದ ಬಾಳ್ತಿದ್ದೀವಿ. ಈಗ ನೋಡಿ, ಇಲ್ಲಿ ಮಹಾಲಕ್ಷ್ಮಿನೆಲ್ಲ ಏನು ಮಾಡೋದು ಇವ್ನು ಹೇಳಿ? ಲಕ್ಷ್ಮಿ ಹೋಲಿಸ್ಕೆ ಮಾಡ್ತೀವಿ ಹಸ್ಕೊಳ್ನ. ಇವನ್ನ ಕಸಾಯಿಖಾನೆ ಕೊಟ್ಟರೆ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ? ಇಷ್ಟುದ್ದ ಮಗು ಅಷ್ಟುದ್ದ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಇಷ್ಟುದ್ದ ಕರೋದು ಇಷ್ಟು ಹಸು ಮಾಡಬೇಕು, ನಮ್ಗೆ ಎಷ್ಟು ನೋವಿರ್ತದೆ. ಹೌದು ಮ್ಯಾಮ್, ನಮ್ಮ ಸಂತೃಪ್ತಿಯಿಂದನೇ ಜೀವನ ನಡೆಸ್ತಾ ಇದ್ದೀವಿ. ನಂದು ಡಿಗ್ರಿ ಆಗಿದೆ, ಸುಳ್ಳು ಹೇಳೋದೇನು. ನಾನು ಬೇರೆ ಕಡೆ ಹೋದ್ರೆ ಒಂದು 10,000 15,000 ಅವ್ರ ಹತ್ರ ಬೆಳಗ್ಗೆಯಿಂದ ಸಾಯಂಕಾಲ ಹೋಗಿ ಮಾಡೋ ಬದಲು ನಾವು ಇಲ್ಲೇ ಮನೇಲೆ ನೆಮ್ಮದಿಯಾಗಿ ಸಂತೃಪ್ತಿಯಿಂದ ಹಸುಗ ನೋಡಿಕೊಂಡು 25,000 30,000 ದುಡಿಮೆ ಮಾಡ್ತಿದ್ದೀವಿ ಮೇಡಮ್. ಖುಷಿ ಇದೆ, ಒಟ್ಟಿನಲ್ಲಿ ನೆಮ್ಮದಿ ಇದೆ. ಬೇರೆಯವ್ರ ಹತ್ರ ಕೈ ಚಾಚೋ ಬದಲು ನಮ್ಮ ಮನೇಲಿ ನಾವು ಆರಾಮಾಗಿ 2 ಅವರ್ 3 ಅವರ್ ಕೆಲಸ ಮುಗಿಯುತ್ತೆ, ಮನೇಲಿ ಇರ್ತೀವಿ ಮೇಡಮ್. ಆ ಥರ ಇದೆ. ಬೇರೆ ಎಷ್ಟು ಹಸು ಸರ್? 8 ಹಸು ಇದೆ ಟೋಟಲ್ ಆಗಿ. ಈ ಎಲ್ಲ ಗಬ್ಬ ಆಗಿದೆ. ಈ ಎಲ್ಲ ಕರು ಹಾಕಿದ್ರೆ ಮತ್ತೆ ಇನ್ನ 12 13 ಆಗುತ್ತೆ. ನಮ್ಮನ್ನ ಜನ ಕೆಡಿಸ್ಬೋದು, ಬಟ್ ದನ ಕೆಡಿಸಲ್ಲ. ನೋಡಿ, ಇದು ನಿಜವಾಗ್ಲೂ ಕೂಡ ಉದ್ಯೋಗ ಅಂತಾರೆ. ಇಲ್ಲಿ ನೋಡಿ, ನೀವು ದಿನ ಇಡೀ ದುಡಿದ್ರು 10,000 ರೂಪಾಯಿಗೆ ನಿಮ್ಮ ಆರೋಗ್ಯ ಹಾಳು, ನಿಮ್ಮ ನೆಮ್ಮದಿ ಹಾಳು, ನಿಮ್ಮ ಇಡೀ ಬದುಕೆ ಹಾಳಾಗುತ್ತೆ. ಆದರೆ ಇಲ್ಲಿ ಸಂತೃಪ್ತವಾಗಿ ಸ್ವಾವಲಂಬಿಯಾಗಿ ರಾಜರ ತರ ಬಾಳ್ತಾ ಇದ್ದಾರೆ. ಅಂದರೆ ಹೈನುಗಾರಿಕೆಯನ್ನು ನಂಬಿಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ಸರ್ಕಾರವನ್ನು ನಂಬಿಲ್ಲ, ಯಾವ MLA ನಂಬಿಲ್ಲ, ಯಾವ MP ನಂಬಿಲ್ಲ. ನೋಡಿ, ಇವರು ಚಂದ್ರಶೇಖರ್, ಮಾತು ಬರಲ್ಲ, ಆದರೂ ಯಾರನ್ನೂ ಕೂಡ ನಂಬಿ ಬದುಕ್ತಾ ಇಲ್ಲ. ಇವರು ನಂಬಿ ಬದುಕ್ತಿರೋದು ಈ ಹಸು ಕರುಗಳನ್ನ. ಎಷ್ಟಿವೆ? ಇವ್ರು ಹೇಳ್ತಿದ್ದಾರೆ ಏನು ಗೊತ್ತಾ? ನಾವು ನಂಬಿರುವಂಥ ಈ ಹಸು ಕರುಗಳನ್ನ ನೀವು ಕಿತ್ಕೊಂಡ್ರೆ ನಾವು ಎಲ್ಲಿ ಹೋಗೋಣ, ಯಾರ ಹತ್ರ ಭಿಕ್ಷೆ ಬೇಡೋಣ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ.
ಇದರಿಂದ ನಾನು ಅನ್ನ ತಿಂತಾ ಇದ್ದೀನಿ, ನನ್ನ ಅನ್ನ ಕಿತ್ಕೊಳ್ಳೋಕೆ ನಿಮ್ಗೆ ಯಾರು ಹಕ್ಕಿದೆ ರೀ? ನಿಮ್ಗೆ ಹಕ್ಕು ಇಲ್ಲ. ನಾವು ಅನ್ನ ತಿಂತಿರೋದೇ ಈ ದನ ಕರುಗಳಿಂದ. ನೀವು ನನಗೇನು ಅನ್ನ ಕೊಟ್ಟಿಲ್ಲ, ನನ್ನ ಅನ್ನ ಕಿತ್ಕೊಳ್ಳುವಂಥ ಅಧಿಕಾರವು ನಿಮ್ಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹುಲ್ಲು ಹಾಕ್ತಿದ್ದೀನಿ, ಹುಲ್ಲು ಮೇಯಿಸ್ತಿದ್ದೀನಿ, ಭೂಮಿಯನ್ನು ನಂಬಿದ್ದೀನಿ, ಆ ಭೂಮಿನೂ ಕಿತ್ಕೊಳ್ಬೇಡಿ ಅನ್ನುವ ಮಾತನ್ನು ಇವತ್ತು ಇವರು ಹೇಳ್ತಾ ಇದ್ದಾರೆ. ಎಸ್, ಇದು ಬೈರಮಂಗಲ ಕಂಚುಗಾರನಹಳ್ಳಿಯ ಗ್ರಾಮ ಪಂಚಾಯಿತಿಯವರು 200ನೇ ದಿನ ನಮ್ಮ ಭೂಮಿ ನಮ್ಮ ಹಕ್ಕು, ಭೂಗಳ್ಳರಿಗೆ ಧಿಕ್ಕಾರ ಅಂತ ಹೇಳ್ಕೊಂಡು 200 ದಿನದಿಂದ ಇವರು ಧರಣಿ ಮಾಡ್ತಾ ಇದ್ದಾರೆ. 26 ಗ್ರಾಮದ ಜನರು ಒಂದೊಂದು ದಿನ ಇಲ್ಲಿ ಅಹೋರಾತ್ರಿ ಧರಣಿ ಮಾಡಿ ನಮ್ಮ ಭೂಮಿಯನ್ನು ಉಳಿಸ್ತೀವಿ ಅನ್ನುವಂಥ ಹಠ ತೊಡ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಆದರೆ ಇವರ ಧರಣಿಯನ್ನು, ಇವರ ಒಗ್ಗಟ್ಟನ್ನು ಮುರಿಯುವಂಥ ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಇವರ ಒಗ್ಗಟ್ಟನ್ನು ಮುರಿತಿದ್ದಾರೆ. ಆದರೆ ರೈತರು ಒಗ್ಗಟ್ಟಾಗಿದ್ದಾರೆ, ಅವರ ಭೂಮಿನ ಉಳಿಸ್ಕೊಳ್ಳುವ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಿದ್ದೀರಲ್ಲ, ನಿಮ್ಮ ಹೋರಾಟಕ್ಕೆ ಏನಾದರೂ ಫಲ ಸಿಗ್ತಾ ಇದೆ? ಸದ್ಯಕ್ಕೆ ಫಲ ಅಂತೂ ಏನೂ ಸಿಗ್ತಾ ಇಲ್ಲ. ಇವತ್ತು ಅವರು ದಬ್ಬಾಳಿಕೆ ಮುಖಾಂತರ ಇವತ್ತು ಪೊಲೀಸ್ನವ್ರನ್ನ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇವತ್ತು JMC ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಫಲ ಇದುವರೆಗೂ ಸಿಕ್ಕಿಲ್ಲ. ಹೋರಾಟ ನಿರಂತರವಾಗಂತ ಮಾಡ್ತಾ ಇದ್ದೀವಿ. ಅಂದರೆ ನಿಮ್ಮ ಅಭಿಪ್ರಾಯಗಳಿಗೆ, ನಿಮ್ಮ ನೋವಿಗೆ ಏನು ಸ್ಪಂದನೆಯಿಲ್ಲ? ಇದು ಕಾನೂನು ಪ್ರಕಾರ ಇವರು ನಮ್ಮ ಅಭಿಪ್ರಾಯ ಎಲ್ಲ ತಿಳ್ಕೊಂಡು ಆಮೇಲೆ GMC ಮಾಡೋಕ್ಕೆ ಬರಬೇಕು ಮೇಡಮ್. ಆದರೆ ಇವರು ದಬ್ಬಾಳಿಕೆ ಮೇಲೆ ಏನೇ ನಮ್ಮದು ದರ್ಪದಿಂದ ಇವರು ನಾವು ಏನು ಮಾಡಿದ್ರು ನಡೆಯುತ್ತೆ ಅಂತ ರೈತರನ್ನ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಮೇಡಮ್. ಈ ನಾವು ಒಂದು ಶೆಡ್ ಹಾಕ್ಕೊಂಡು ಕೂತ್ಕೊಂಡು ಸ್ಟ್ರೈಕ್ ಮಾಡೋಕ್ಕೆ ಶೆಡ್ ಹಾಕ್ಳೋಕ್ಕೆ ಅವಕಾಶ ಕೊಟ್ಟಿಲ್ಲ ಮೇಡಮ್ ನಮಗೆ. ನಾವು ಮಳೆ ಬಿಸಿಲು ಅನ್ನೋದು ನೆನ್ಕೊಂಡು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಡೇ ಆ್ಯಂಡ್ ನೈಟು. ಪೊಲೀಸ್ ವ್ಯಾನನ್ನು ಇಲ್ಲೇ ನಿಲ್ಸ್ಕೊಂಡು ನಮಗೆ ಇಲ್ಲೊಂದು ಶೀಟ್ ಹಾಕಕ್ಕೆ ಬಿಡ್ತಾ ಇಲ್ಲ. ನಮ್ಮ ಪ್ರೈವೇಟ್ ಪ್ರಾಪರ್ಟಿ. JMCಗೆ ಬಂದೆ, ಪೊಲೀಸರನ್ನ ಕರ್ಕೊಂಡ್ಬಂದು ನಮಗೆ ಹೊಡೆಯೋದು ಪಡೆಯೋದು ಮಾಡಿ ನಮಗೆ JC ಮಾಡಿಗೆ ಅಂತ ಬಲವಂತ ಮಾಡ್ತಾ ಇದ್ದಾರೆ. ನಮಗೆ ಇಷ್ಟ ಇಲ್ಲ, ನಮಗೆ ಜಮೀನು ಕೊಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಂಥದ್ದು ನೀವು ಜಮೀನು ಕೊಡಿ ಅಂದ್ಬಿಟ್ಟು ಪೊಲೀಸ್ ದಬ್ಬಾಳಿಕೆ ನಮಗೆ ಜಮೀನು ಅಳತೆ ಮಾಡೋಕ್ಕೆ ಬರ್ತಾವ್ರೆ. ಪೊಲೀಸ್ ದಬ್ಬಾಳಿಕೆನೇ ಮಾಡ್ತಿದ್ದಾರೆ. ಹೌದು, ಪೊಲೀಸ್ ದಬ್ಬಾಳಿಕೆಯಿಂದ ನಮಗೆ ಈ ಕೊಲೆ ಕೊಡ್ತಾವ್ರೆ. ಮುಖ್ಯವಾಗಿ ನಾವು ಹೇಳ್ತಿದ್ರೆ ವಿಚಾರನೆ ಬದಲಾಗ್ಬಿಟ್ಟಿದೆ. ಇಲ್ಲೇನೆಂದರೆ ನಮಗೆ ರಾಜಕೀಯ ಬಣ್ಣ ಲೇಪಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ವಿಚಾರಗಳೇನಿದ್ರೆ ನಾವು ಭೂಮಿ ಕೊಡಲ್ಲ, ಇದೋಗಿ ಈ ರಾಜಕೀಯ ಬಣ್ಣ ಬೆರೆಸಿ ಅದನ್ನು ಬೇರೆ ಬೇರೆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮುಖ್ಯ ಇಷ್ಟ ಹೇಳಿ, ನಾವು ಇಷ್ಟೊಂದು ಲಕ್ಷಾಂತರ ಮರಗಳು ಹಾಳಾಗ್ತದೆ, ಇಷ್ಟೊಂದು ನಮ್ಮ ಹೈನುಗಾರಿಕೆ ಅಂದರೆ ಹಸುಗಳು ಎಲ್ಲಿ ಹೋಗ್ತಾರೆ, ಇಲ್ಲಿ ಆ ಹಸುಗಳಲ್ಲಿ ಏನು ಮಾಡ್ತಾರೆ ಅವರು, ಅದಕ್ಕೆಲ್ಲ ಮೇವು ಎಲ್ಲಿ ಕೊಡ್ತಾರೆ. ಸರಿ, ಇಲ್ಲಿ ಇಷ್ಟೊಂದು ರೈತರು ಬದುಕಿಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಇವ್ರು ಕೆಲಸ ಎಲ್ಲಿ ಕೊಡ್ತಾರೆ, ಅದೆಲ್ಲ ಏನೂ ಇಲ್ಲ ಇಲ್ಲಿ. ನಾವು ಎಲ್ಲಿ ರೈತರು ಎಲ್ಲಾನ ಒಕ್ಕೊಳ್ಳಿ, ಆ ಭೂಗಳ್ಳತನ ಮಾಡಿ ಅವ್ರು ಯಾರು ಬೇಕೋ ಅವ್ರು ಪ್ರಾಪರ್ಟಿ ಮಾಡಿಕೊಂಡು ಅವರು ಇಲ್ಲಿ ದಬ್ಬಾಳಿಕೆ ಮಾಡಿ ರೈತನ ಒಕ್ಕಲೆಬ್ಬಿಸ್ಬೇಕು ಅನ್ನೋದೊಂದು ಮೊದಲ ಉದ್ದೇಶ ಮೇಡಮ್. ಅವ್ರಿಗೆ 8,000 ಲಕ್ಷ ತೆಂಗಿನ ಮರಗಳಿದ್ದಾರೆ. ಪ್ರತಿ ತಿಂಗಳು 6 ಲಕ್ಷ ಲೀಟರ್ ಹಾಲು ಉತ್ಪತ್ತಿ ಆಗುತ್ತೆ ನಮ್ಮ ಇದರಲ್ಲಿ. ಪ್ರತಿ ತಿಂಗಳು ಎಷ್ಟು ರೇಷ್ಮೆ ಇದೆ, 5 ಕೋಟಿ, ಒಂದು ತಿಂಗಳಿಗೆ 5 ಕೋಟಿ ಪ್ರಾಪರ್ಟಿ ರೇಷ್ಮೆ ಬೆಳೀತಾ ಇದ್ದಾರೆ. ಎಲ್ಲಿ ಹೋಯ್ತಾರೆ ನಮ್ಮ ಜನ? ಅದಕ್ಕೋಸ್ಕರ ಇವ್ರು ನಮ್ಮ ಪೊಲೀಸ್ನವ್ರು ಹತ್ತಿಕ್ಬೇಕು ಅಂತ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವೊಂದು 200 ದಿವಸ ಇವತ್ತಿಗೆ ನಿನ್ನೆಗೆ ನಾವು ಹೋರಾಟ ಮಾಡ್ತೀರಿ. ಇಷ್ಟೇ ಒಂದು ಗ್ರಾಮ ಸಭೆ ನಡೆಸ್ತೀರಾ, ಒಬ್ಬ ರೈತರನ್ನ ಕೇಳಿದಿರಾ ನೀವು ಯಾವ ರೀತಿ ಕಾನೂನು ನಿಯಮತೆ ಎಲ್ಲಿದೆ? ಇಲ್ಲಿ ಫೋರ ನೋಟಿಸ್ ಕಟ್ಟಾಗಿದೆ ಪೇಪರಲ್ಲಿ. ಅದು ಯಾರು ನಾವು ಪರ್ಸನಲೈಸ್ ಆಗಿ ಯಾರು ತಗೊಳ್ಳಿಲ್ಲ. ಪೇಪರಲ್ಲಿ ನ್ಯೂಸ್ ಪೇಪರ್ ಹೊಡಾದ್ರೆ ಅದಾದಮೇಲೆ ತಕರಾರು ಅರ್ಜಿ ಹಾಕರು. ನಮ್ಮ ರೈತ ಸಂಘದವರು ಸುಮಾರು ಒಂದು 2,800 ತಕರಾರು ಅರ್ಜಿಗಳನ್ನ ಕಲೆಕ್ಟ್ ಮಾಡ್ಕೊಳ್ತಿದ್ರು. ಅವಾಗ ಇವ್ರೇನು ಹೇಳಿದ್ರು ಅಂದರೆ, ರೈತ ಸಂಘ ತಂದರೆ ನಾವು ತೊಗೊಳೋದಿಲ್ಲ, ನೀವು ಇಂಡಿವಿಜುವಲ್ ಆಗಿ ರೈತರು ಬಂದು ಕೊಡಬೇಕು ಅಂದ್ರೆ. ರೈತರಿಗೆ ಎಲ್ಲೋಗಿ ತಕರಾರು ಅರ್ಜಿ ಕೊಡಬೇಕು, ಎಲ್ಲಿ ಯಾವ ಆಫೀಸು ಯಾರನ್ನ ಕೊಡಬೇಕು ಅಂತ ದಾರಿ ತಪ್ಪಿಸ್ತಿದ್ದಾರೆ. ದಾರಿ ತಪ್ಪಿಸಿದ್ರು ಮೇಡಮ್. ನಾವೆಲ್ಲ ಹೋಗಿ ಒಬ್ಬೊಬ್ರು ಒಂದೊಂದು ಅಪೀಲ್ ಹಾಕ್ಬಿಟ್ಟು ಬಂದ್ವಿ ಅರ್ಜಿಗಳ. ಅದರಲ್ಲೂ ನಾವು ಒಂದು ಪಾಣಿಲಿರೋರು ಒಂದೊಂದೇ ಅರ್ಜಿ ಕೊಟ್ವಿ. ಒಬ್ಬರ ಹೆಸರಲ್ಲಿ 10 ಪಾಣಿ ಇದೆ. ಅದು ಒಂದು ಅವ್ರೇನು ಮಾಡಿದ್ರೆ ಒಂದೇ ಪಾಣಿ ಅಂದ್ಬಿಟ್ಟು ಒಂದೇ ಅರ್ಜಿ ಅಂದ್ಬಿಟ್ಟು ಇದು ಮಾಡಿ ಅದನ್ನ ಒಬ್ಬನೇ ಕೊಟ್ಟಿರೋದು. ಇದರಲ್ಲಿ 90% ಒಪ್ಕೊಬಿಟ್ಟವ್ರೆ. ಯಾರ್ದು ಇದು ರೈತರದ್ದು ಅಭಿಪ್ರಾಯ ಏನು ಇಲ್ಲ, ವಿರೋಧ ಇಲ್ಲ. ಆದ್ರೆ ನಾನು ಮಾಡ್ತೀನಿ ಅಂದ್ಬಿಟ್ಟು DK ಶಿವಕುಮಾರ್ ಮೊನ್ನೆ ನಾವು ಅಲ್ಲಿ ಹೋಗಿ ಒಂದು ಈ ಥರ ಕೊಡಬೇಡಿ ಅಂದ್ಬಿಟ್ಟು ಇದು ವಿಧಾನಸೌಧಕ್ಕೆ ಬಂದಿದ್ರು DC ಆಫೀಸ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ. ಅವಾಗ ನಮ್ಗೆ ವಿಚಾರ ಗೊತ್ತಾಗಿ ನಾವು ರೈತರ ಮುಖಂಡರುಗಳೆಲ್ಲ ಹೋದ್ವಿ, ಒಂದು 50-60 ಜನ. ನಾವು ಒಬ್ರು ಕೇಳೋದಕ್ಕೆ, ನಿನ್ಗೇನೋ ಗೊತ್ತು, ನೀವು ದಿಕ್ಕರ ಮಾತ್ರ ಕೂಗೋದು ಗೊತ್ತು,
ನಿಮ್ದು ಏನಿದ್ರು ಹೋರಾಟ ಧಿಕ್ಕಾರ ಮಾತ್ರ ಕೂಗೋದು, ಮುಚ್ಕೊಂಡು ಕೂತ್ಕೊಳ್ಳಲ್ಲ ಅಂತ ಹೇಳ್ತಾರಲ್ಲ ರೈತರಿಗೆ. ನಾವು ಹೆಸರು ಬಟ್ಟೆಗೆ ಏನು ಮೇಡಮ್ ನಮ್ಗೆ ಬೆಲೆ? ಅಲ್ಲ, ನೀವು ಹಸಿರು ಶಾಲೆಗೆಲ್ಲ ನೀವು ಬೆಳೆಯೋ ಅನ್ನಕ್ಕೆ ಬೆಲೆ ಇಲ್ವಾ? ಬೆಲೆ ಇಲ್ಲ ಮೇಡಮ್ ಅವ್ರು ಅನ್ನದ ದುಡ್ಡಿಗೆ ಮಾತ್ರ ಅವ್ರಿಗೆ ಬೆಲೆ ಇರೋದು. ಅನ್ನಕ್ಕಂತೂ ಇಲಾಖೆಯಲ್ಲಿ ಅವ್ರು ಬರೀ ಮಣ್ಣು ತಿನ್ನೋದಿಲ್ಲ, ಬರೀ ಚಿನ್ನ ದುಡ್ಡು ಅದನ್ನೇ ತಿಂದು ಬೆಳೀತಾ ಇರ್ಬೋದು ಮೇಡಮ್ ಅವರು. ಭೂ ಮಾಫಿಯಾದವರ ಒಂದು ಕೈಗೊಂಬೆಯಾಗಿ ರೈತರ ಸಮಾಧಿ ಮಾಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ, ಇಲ್ಲಿ ಗೋಮಾಳ ಜಾಗ ಸಿಕ್ಕಾಪಟ್ಟೆ ಇದೆ. ಆ ಗೋಮಾಳ ಜಾಗದ ಮೇಲೆ 2800 ಎಕರೆ ಇದೆ ಮೇಡಮ್. ಅದನ್ನೆಲ್ಲ ಎಲ್ಲರ ಹೆಸರಿಗೂ ಮಾಡ್ಕೊಂಡು ಇವಾಗ 700 ಎಕರೆಗೆ ತಂದು ನಿಲ್ಸಿದ್ದಾರೆ. ಅಂದ್ರೆ 2800 ಎಕರೆ ಈಗ 700 ಎಕರೆಗೆ ತಂದು ನಿಲ್ಸಿದ್ದಾರೆ. 2100 ಎಕರೆ ಏನಾಗಿದೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ. 6900 ಎಕರೆ ಅಕ್ವೈರ್ ನೋಟಿಫಿಕೇಶನ್, 2800 ಎಕರೆ ಗೌರ್ಮೆಂಟ್ ಗೋಮಾಳ. ಅದರಲ್ಲಿ ಇವಾಗ 700 ಎಕರೆ ಗೋಮಾಳ ತೋರಿಸ್ತಾ ಇದ್ದಾರೆ. ಇನ್ನು 2100 ಎಕರೆ ಇವ್ರು ಅಕ್ವೈರ್ ಮಾಡಕ್ಕೆ ಪ್ರಿಲಿಮಿನರಿ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗಿಂದ ಅದನ್ನ ಯಾರ್ಯಾರ ಹೆಸರಿಗೆ ಮಾಡೋರು ಅಂತ ಇನ್ನು ನಮಗೆ ಅದು ಕನ್ಫರ್ಮ್ ಆಗ್ತಾ ಇಲ್ಲ. ಹೆಚ್ಚಿನವರು ಅಂದ್ರೆ ಇಲ್ಲಿ 88% ರೈತರು ಅಕ್ವಿಸಿಷನ್ ಬೇಡ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ, ನಮಗೆ ಯಾವ ಟೌನ್ಶಿಪ್ಪು ಬೇಡ, ನಮ್ಮ ಟೌನೇ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಆದರೂ ಕೂಡ ದಬ್ಬಾಳಿಕೆ ಮಾಡಿಕೊಂಡು ಭೂಮಾಫಿಯಾದ ಕೈಗೊಂಬೆಯಾಗಿ ಸರ್ಕಾರ ಈ ರೀತಿ ವರ್ತಿಸೋದಿದೆಯಲ್ಲ, ಅದು ಅತ್ಯಂತ ನಾಚಿಕೆಗೇಡಿನ ತಲೆ ತಗ್ಗಿಸುವ ವಿಚಾರ ಆಗಿಬಿಟ್ಟಿದೆ. DK ಶಿವಕುಮಾರ್ ರೈತರಿಗೆ ಒಂದು ಸವಾಲು ಹಾಕಿದ್ದಾರೆ, ನೀವೇನು ಮಾಡೋಕ್ಕಾಗಲ್ಲ, ಜೈಕಾರ ಒಂದು ಕೂಕೋಬೋದು ಅಂತ. DKಗೆ ಹೇಳ್ತಾ ಇದ್ದೀನಿ ಇಲ್ಲಿಂದನೇ, ವಿಧಾನಸೌಧಕ್ಕೆ 3ನೇ ಮಾಡಿ CM ಕುರ್ಚಿ ಇದೆ, ಅದು ಕಿತ್ತು ಬಿಸಾಕ ಗಂಟನೂ ನಮ್ಮ ಹೋರಾಟನ ಬಿಡಲ್ಲ. ನಮ್ಮ ಭೂಮಿನ ಕೈ ಬಿಟ್ಟರೆ ಸುಮ್ಮನೆ ಇರ್ತೀವಿ, ಇಲ್ಲ ಅಂದರೆ 3ನೇ ಮಾಡಿಗೆ ಹತ್ತೋದು ಗೊತ್ತದೆ ನಮಗೆ. ರೈತರುಗಳು ನಾವು ಯಾವ ರೀತಿ ಎತ್ತಿ ಆ ಸೀಟ್ನ ಕಿತ್ತು ಬಿಸಾಕೋದು ನಮ್ಗೆ ತಾಕತ್ತದೆ ಈ ಹಸಿರು ಟವಲ್ಗೆ. ಭೂಮಿ ಕೊಡಲ್ಲ, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಮೇಡಮ್. ಬೇಕಾದ್ರೆ ಇಲ್ಲೇ ಸೊತ್ತರು ಸರಿನೇ ಮೇಡಮ್, ವಿಷ ಕುಡ್ದು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಮೇಡಮ್. ಇದು ಬಿಡದಿಯ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿಯ ಜನರ ಎಚ್ಚರಿಕೆ. ನಮ್ಮ ಭೂಮಿಗೆ ಕೈ ಹಾಕಿದ್ರೆ ನಿಮ್ಮ ಕುರ್ಚಿಯನ್ನ ಕಿತ್ತು ಬಿಸಾಕುವಂತ ತಾಕತ್ತು ರೈತರಿಗಿದೆ ಅನ್ನುವಂತ ಎಚ್ಚರಿಕೆಯನ್ನ CM ಸಿದ್ದರಾಮಯ್ಯ ಅವರಿಗೆ ಹಾಗೂ DCM DK ಶಿವಕುಮಾರ್ ಅವರಿಗೆ ಕೊಡ್ತಿದ್ದಾರೆ. ಕೆಲಸ ಅಂತ ಕೆಲಸ ಕರ್ಕತಾರೆ, ಅವ್ರಾಗ ಅವರೇ ಕೆಲಸ ಬಿಟ್ಬಿಟ್ಟು ಬರಬೇಕು, ಆ ಥರ ಮಾಡ್ತಾರೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು ನಾವು? ಇಷ್ಟು ಸುಂದರವಾದ ಹಳ್ಳಿಯನ್ನ ಸ್ಮಶಾನ ಮಾಡಕ್ ಹೊರಟಿದೆಯಲ್ಲ, ನಿಮ್ಮ ಬುದ್ಧಿಗೆ ಅದು ಏನು ಹೇಳೋಣ ಹೇಳಿ? ಯಾವ IT ಕಂಪ್ನಿಗೂ ಅವರು ಡಿಗ್ರಿ ಮಾಡ್ಕೊಂಡು ಮತ್ತೆ ಇಂಜಿನಿಯರ್ ಮಾಡಿದ್ರು ನಮ್ಮಷ್ಟು ಖುಷಿಯಾಗಿ ಈ ಬದುಕಕ್ಕೆ ಚಾನ್ಸೇ ಇಲ್ಲ ಮೇಡಮ್. ತಮಾಷೆ ಮಾಡ್ತಿದ್ದೀರಾ ಉಪಮುಖ್ಯಮಂತ್ರಿಗಳೇ? ಇದು ಬಂಜರು ಭೂಮಿನ? ಬಂಜರು ಭೂಮಿಯಲ್ಲಿ ಈ ರೀತಿ ಸೊಪ್ಪು, ತರಕಾರಿ, ನುಗ್ಗೆ ಎಲ್ಲ ಬೆಳೆಯುತ್ತೇನ್ರಿ ಉಪಮುಖ್ಯಮಂತ್ರಿಗಳೇ?